ಆಹಾರ ಇಲಾಖೆ ಇದೀಗ ಉಳಿದಂತ ಸ್ಯಾಂಪಲ್ಸ್ನ ರಿಪೋರ್ಟ್ಗಾಗಿ ಕಾಯ್ತಾ ಇದೆ. ಬೇಸಿಗೆ ಬೆನ್ನಲ್ಲೇ ನೋಡಿ ಐಸ್ ಕ್ರೀಂ ಘಟಕಗಳ ಮೇಲೂ ಕೂಡ ಆಹಾರ ಇಲಾಖೆ ದಾಳಿಯನ್ನ ಮುಂದುವರೆಸಿದೆ. ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಐಸ್ ಕ್ರೀಂ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸ್ಯಾಂಪಲ್ಸ್ ಲ್ಯಾಬ್ಗೆ ಕಳಿಸ್ತಾ ಇರುವಂತಹ ಆಹಾರ ಇಲಾಖೆ ಬಿಸಿ ಬೇಸಿಗೆ ತಂಪಾಗಿರಿಸುವುದಕ್ಕೆ ಹೆಚ್ಚಾಗಿ ತಂಪು ಪಾನೀಯ ಜೊತೆಗೆ ಐಸ್ ಕ್ರೀಂ, ಸೆಕೆಂಡ್ ಆಪ್ಷನ್ ಇರೋದೇ ಐಸ್ ಕ್ರೀಂ. ಊಟವಾದ ನಂತರದಲ್ಲೂ ಜನ ಮೊರೆ ಹೋಗೋದು ಐಸ್ ಕ್ರೀಂ ತಿನ್ನೋದಕ್ಕೆ. ಆದರೆ ಇವುಗಳು ಎಷ್ಟು ಸೇಫ್ ಅಂತ ಆಹಾರ ಇಲಾಖೆ ಒಂದು ರೀತಿ ಸಮರಾನೇ ನಡೆಸ್ತಾ ಇದೆ. ಎಲ್ಲೆಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಅನ್ನ ಬಳಸ್ತಾರೆ ಅಥವಾ ಸ್ವಚ್ಛತೆನೇ ಕಾಪಾಡಿಕೊಳ್ಳದೇನೆ ಯಾರ ಆಹಾರವನ್ನ ತಯಾರಿಸ್ತಾ ಇದ್ದಾರೆ, ಎಲ್ಲಾ ಕಡೆಗಳಲ್ಲೂ ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಥ ಆಹಾರ ಪದಾರ್ಥಗಳ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದೀಗ ಐಸ್ ಕ್ರೀಂ ಸ್ಯಾಂಪಲ್ಸ್ಗಳನ್ನ ಕೂಡ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ, ಲ್ಯಾಬ್ಗೆ ಕಳಿಸ್ತಾರೆ. ಒಂದು ವೇಳೆ ಇದು ಅನ್ಸೇಫ್ ಅಂತ ಗೊತ್ತಾದಲ್ಲಿ ಇವ್ರುಗಳು ಕೂಡ ನೋಟಿಸ್ ಅನ್ನ ಎದುರಿಸ್ತಾರೆ.